ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಪಂಚಪೀಠಾಧೀಶ್ವರರ ಒಂದು ಕುಂಭ ಸುಮಾರು 16 ವರ್ಷಗಳ ನಂತರ ಒಟ್ಟಿಗೆ 5 ಪೀಠಾಧಿಪತಿಗಳು ಧರ್ಮ ಸಂದೇಶದ ಒಂದು ಕಾರ್ಯಕ್ರಮ ಇತ್ತು. ನಿನ್ನೆ ಅದನ್ನು ಸಾಮನೂರು ಶಿವಶಂಕರಪ್ಪನವರು ಉದ್ಘಾಟನೆ ಮಾಡಿದ್ದು. ಇವತ್ತು ನಾನು ಸಮಾರೋಪ ಸಮಾರಂಭವನ್ನು ಮುಗಿಸಿ ಇವತ್ತು ನನಗೆ ಗೊತ್ತಾಯಿತು, ನಡೆದಾಡುವ ದೇವರು ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಸಿದ್ಧಲಿಂಗ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ನಮಗೆಲ್ಲ ದಾರಿಯನ್ನು ತೋರಿಸಂಥವರು. ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಹುಟ್ಟು ದಿನ ಅನ್ನೋದು ಗೊತ್ತಾಯಿತು. ಅದಕ್ಕೋಸ್ಕರ ಅವ್ರ ದರ್ಶನ ಮಾಡಿ ಗುರುಗಳ ಗದ್ದಿಗೆಗೆ ಪೂಜೆ ಮುಗಿಸಿ ಬೆಂಗಳೂರಿಗೆ ಹೋಗ್ತಾಯಿದ್ವಿ. ಒಂದು ಮಠಮಾನ್ಯಗಳು, ಅವರ ಗುರುಚರಮೂರ್ತಿಗಳು, ವಿಶೇಷವಾಗಿ ಸಿದ್ಧಗಂಗಾ ಮಠ ಬಡವರಿಗೆ, ಕಡು ಬಡವರಿಗೆ, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ಜಾತಿ ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾದಾನವನ್ನು, ಅನ್ನದಾಸವನ್ನು ನೀಡುವುದರ ಮುಖೇನ ಬಡತನದ ರೇಖೆಗಿಂತ ಕೆಳ ಹಂತದಲ್ಲಿರ್ತಕ್ಕಂಥವನು ಸಾಮಾನ್ಯರಾಗಿ ಬದುಕೋದು ಅವ್ರಿಗೂ ಕೂಡ ಹಕ್ಕಿದೆ. ಅವ್ರ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಅವರು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅನ್ನುವ ಗುರುಗಳವರ ಸಂಕಲ್ಪ, ಸಂದೇಶ, ಆಶೀರ್ವಾದ ಶ್ರೀಮಠದಲ್ಲಿ ಇವತ್ತು ಕೂಡ ಅದು ನಡೀತಾ ಇದೆ. ಅವರ ತದನಂತರವೂ ಕೂಡ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆ ಕೆಲಸವನ್ನು ಗುರುಗಳು ಯಾವ ರೀತಿ ಮಾಡಿದ್ರೋ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಡೆದಾಡುವ ದೇವರು ಎಲ್ಲಿದ್ದಾನೆ ಅಂದರೆ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಕೂಡ ಶಾಶ್ವತವಾಗಿದ್ದಾರೆ. ಸಿದ್ಧಲಿಂಗ ಮಹಾಸ್ವಾಮಿಗಳವ್ರ ಜೊತೆಯಲ್ಲಿದ್ದಾರೆ. ಮಕ್ಕಳ ಯೋಗಕ್ಷೇಮದಲ್ಲಿ ಅವರು ಕೂಡ ಬಾಕಿಲಾಗಿದ್ದಾರೆ. ಅವರ ಆಶೀರ್ವಾದ ಇನ್ನು ಮುಂದೆಯೂ ಕೂಡ ಇದೇ ರೀತಿ ನಡ್ಕೊಂಡು ಹೋಗ್ತದೆ. ಇಂಥ ಒಂದು ಪವಿತ್ರ ಸ್ಥಳಕ್ಕೆ ಬಂದು ಹೋಗೋದೇ ನನಗೆ ಒಂದು ಸಂತೋಷ ಸಂಗತಿ ಅಂತ ಬಂದು ಗುರುಗಳ ಆಶೀರ್ವಾದ ಪಡೆದು ಹೋಗ್ತಾಯಿದ್ದೀನಿ.